ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗ ಏನು ನೋಡ್ತಾ ಇದ್ರಲ್ಲ, ಇದು ಸ್ಟೇಟ್ ಹೈವೇ, 24 hours ವೆಹಿಕಲ್ ಓಡೋಣಂಥ ಬ್ಯುಸಿ ಸ್ಟೇಟ್ ಹೈವೇ. ಈ ಸ್ಟೇಟ್ ಹೈವೇಯಿಂದ ಜಸ್ಟ್ 250 ಮೀಟರ್ಸ್ ಈ ರೋಡಲ್ಲಿ ಬಂದರೆ, ಇದು ಕೂಡ ದೊಡ್ಡ ರೋಡು, ಗೌರ್ಮೆಂಟ್ ರೋಡು, ಮಡ್ ರೋಡು. ಈ ಮಡ್ ರೋಡ್ ಬಂದರೆ 1 ಎಕರೆ ತೆಂಗಿನ ತೋಟ, ತುಂಬಾ ಸಾಕಾಗಿರೋ ತೆಂಗಿನ ತೋಟ ತೋರಿಸ್ಕೊಡ್ತೀನಿ ಬನ್ನಿ. 1 ಎಕರೆ ಪಟಾಲ್ಯಾಂಡ್ ಇದೆ ಅಂದರೆ 1 ಎಕರೆ 9 ಗುಂಟೆ ಖರಾಬಿದೆ. ಈ ಜಮೀನಲ್ಲಿ 9 ಗುಂಟೆ ಖರಾಬು ಕೂಡ ಸೇರುತ್ತೆ. ಒಂದು 70 ಕೋಕೋನಟ್ ಇದೆ, ಒಂದು 10 ಟೀಕ್ ಇದೆ. ನೋಡಿ ಏನು ಟಿ ಸಿ ತೋರಿಸ್ತಾ ಇದ್ದು, ಓನ್ ಟಿ ಸಿ, ಒಂದು ಬೋರ್ ಇದೆ. 70 ಕೋಕೋನಟ್ ಕೂಡ ಫಲ ಬಿಡ್ತಾ ಇದೆ, ತುಂಬಾ ಚೆನ್ನಾಗಿ ಫಲ ಇದೆ. ಹೇಳ್ದಂಗೆ ಒಂದು ಬೋರ್ ಅಂತೂ ಸೂಪರ್, ನೀರಂತೂ ತುಂಬಾ ಚೆನ್ನಾಗಿದೆ. ಓನ್ ಟ್ರಾನ್ಸ್ಫರ್ ಕೂಡ ಇದೆ. ಈ ಜಮೀನು ನಾನೇ ಕೊಡಿಸಿರೋದು ಪಾರ್ಟಿಗೆ. 2023 ನಾನೇ ತಗೊಟ್ಟಿದ್ದೆ. ಅವ್ರಿಗೆ ಹೇಳಿದೆ, ಸರ್ 1 ಎಕರೆ ಅಲ್ವಾ, ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಒಂದು 3-4 ಎಕರೆ ಮಾಡ್ಕೊಳ್ಳಿ, ಕೊಡಿಸ್ತೀನಿ, ಇದನ್ನು ಸೇಲ್ ಮಾಡಿಬಿಡೋಣ ಅಂತ ಹೇಳಿದೆ. ಅದಕ್ಕಾಯ್ತು, ನೋಡಿಂದ ಒಂದು ಒಳ್ಳೆ ರೇಟ್ ಬಂದರೆ ನಾನು ಸೇಲ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದ್ರು. ಇದು ಜಸ್ಟ್ 250 ಮೀಟರ್ಸ್ ಇದೆ ಸ್ಟೇಟ್ ಹೈವೇಯಿಂದ. 4 ಕಿಲೋಮೀಟ್ರು ನ್ಯಾಷನಲ್ ಹೈವೇಯಿಂದ, 4 ಕಿಲೋಮೀಟರ್ ಫ್ರಮ್ NH, 23 ಕಿಲೋಮೀಟರ್ ಫ್ರಮ್ ನಂಜನಗೂಡು, 41 ಕಿಲೋಮೀಟರ್ ಫ್ರಮ್ ಮೈಸೂರು, 165 ಕಿಲೋಮೀಟರ್ ಫ್ರಮ್ ಬೆಂಗಳೂರು. ನೀವು ಮೈಸೂರಿಂದ ಹೊರಟ್ರೆ ಆರಾಮಾಗಿ 40 ನಿಮಿಷಕ್ಕೆ ಲ್ಯಾಂಡ್ಗೆ ರೀಚ್ ಆಗ್ಬೋದು. ಆ ರೀತಿ ಇದೆ. ಟ್ರಯಲಿನೇ ಬರ್ಬೋದು ಜಮೀನಿಗೆ, ಆ ರೀತಿ ರೋಡ್ ವ್ಯವಸ್ಥೆ ಇದೆ. ಟ್ರಾನ್ಸ್ಪೋರ್ಟೇಷನ್ಗಳಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಇದು ಜನರಲ್ ಪ್ರಾಪರ್ಟಿ, ನಾನು ಮೊದಲು ಹೇಳಿದಂಗೆ ಪರ್ಚೇಸ್ ಮಾಡಿರೋ ಪ್ರಾಪರ್ಟಿ. ನಾನೇ ಕೊಡಿಸಿರೋದ್ರಿಂದ ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಮಾಡಿ ನಾವೇ ನಿಂತ್ಕೊಂಡು ಮಾಡಿಸಿರೋದು. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಕರೆಕ್ಟ್ ಇದೆ, ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದೆ. ಪ್ರೆಸೆಂಟ್ ಏನು ಡಾಕ್ಯುಮೆಂಟ್ಸ್ ಬೇಕು ನಮ್ಮ ಕಡೆಯಿಂದ ಕೊಡೋಣ. ಅದು ನೋಡಿದಲ್ಲಿ ಇದೇ ಬೋರು, ನೀರಂತೂ ತುಂಬ ಚೆನ್ನಾಗಿದೆ. 1 ಎಕರೆ ಅಲ್ವಾ, ಸುಮ್ಮನೆ ಡ್ರಿಪ್ ಇರಿಗೇಷನ್ ಮಾಡಿ ಬಿಟ್ಬಿಟ್ಟಿದ್ದಾರೆ, ಉಳುಮೆ ಮಾಡಿ. ಅದು ಡ್ರಿಪ್ ಹೋಗ್ತಾಯಿದೆ, ನೀರು ಹೋಗ್ತಾ ಇರುತ್ತೆ, ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗಿದ್ದು. ಫಲನೂ ಚೆನ್ನಾಗಿದೆ, ರೀಸೆಂಟಾಗಿ ಎಳ್ನೀರು ಕೊಟ್ಟಿದ್ದಾರೆ. ಪಾರ್ಟಿ ಪ್ರೈಸ್ ಹೇಳ್ತಾ ಇರೋದು ಒಂದು 60 ಹೇಳೋಣ ಅಂತ ಹೇಳಿದ್ರು. ಸರ್ ಸ್ವಲ್ಪ ಕಡಿಮೆ ಹೇಳಿ 60 ಹೇಳಿದ್ರೆ ಸ್ವಲ್ಪ ಕಷ್ಟ ಆಗೋದು ಅಂದೆ. ಒಂದು 55 ಲಕ್ಷ ಹೇಳೋಣ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಡೈರೆಕ್ಟ್ ಓನರ್ ಸಿಟಿಂಗ್ ಮಾಡಿಕೊಡ್ತೀನಿ. ಅವ್ರ ರೇಟ್ ಬಂದು 55 ಲಕ್ಷ ಬಂದರೆ ಬಿಟ್ಬಿಡೋಣ ಮಾತಾಡಿದ್ದಾರೆ. ನೋಡೋಣ, ಎದುರುಗಡೆ ಕೂತ್ಕೊಂಡು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ದಯಮಾಡಿ ಇಂಟ್ರೆಸ್ಟ್ ಇರೋರು ಕರೆ ಮಾಡಿ, ಬಂದು ಲ್ಯಾಂಡ್ ವಿಸಿಟ್ ಮಾಡಿ. ನೇರ ಓನರ್ ಹತ್ರ ಮಾತಾಡ್ಸ್ಕೊಡ್ತೀನಿ. ಸಣ್ಣ ಪುಟ್ಟದಾಗಿ ವ್ಯತ್ಯಾಸ ಆಗ್ಬೋದು, ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ, ತುಂಬಾ ನೆಗೋಷಿಯಬಲ್ ಇಲ್ಲ. 1 ಎಕರೆ ಲ್ಯಾಂಡ್ ಬೇಕು, ತುಂಬ ಚಿಕ್ಕದಾಗಿರೋ ಒಂದು ತೋಟ ಬೇಕು ಅಂದರೆ ತುಂಬ ಸೂಕ್ತವಾಗಿದೆ. ಒಂದು ಫೆನ್ಸ್ ಹಾಕ್ಕೊಂಡು ಒಂದು ಮನೆ ಮಾಡ್ಕೊಬಿಟ್ರಂತೂ ಆರಾಮ್ ಹಂಗಿದೆ. ಮಣ್ಣು ಕೂಡ ತುಂಬಾ ಚೆನ್ನಾಗಿದೆ. ದಯಮಾಡಿ ಇಂಟ್ರೆಸ್ಟ್ ಇರೋರು, ಡಿಸ್ಟೆನ್ಸ್ ಆಗ್ಬೋದು, ರೇಟ್ ಆಗ್ಬೋದು, ಪ್ರತಿಯೊಂದು ಓಕೆ ಆಯ್ತಂದರೆ ಕರೆ ಮಾಡಿ, ತೋರಿಸ್ಕೊಡ್ತೇನೆ ಲ್ಯಾಂಡ್ಸು. ಏನೇ ಈ ಜಮೀನು ಬಗ್ಗೆ ಡೀಟೇಲ್ಸ್ ಬೇಕಂದರೆ ಕರೆ ಮಾಡಿ, ಸ್ಕ್ರೀನ್ ಬರೋ ನಂಬರ್ಗೆ. ಅಥವಾ ನಿಮ್ಮ ರಿಕ್ವೈರ್ಮೆಂಟ್ ಬೇರೆ ಏನಾದರೂ ಇದ್ದರೆ ವಾಟ್ಸಪ್ ಮಾಡಿರಿ. ನಿಮ್ಮ ರಿಕ್ವೈರ್ಮೆಂಟ್ ತಕ್ಕನಾಗಿ ಲ್ಯಾಂಡ್ ಬಂದಾಗ ನಾನು ಇನ್ಫಾರ್ಮ್ ಮಾಡ್ತೇನೆ. 1 ಎಕರೆ ತೋಟ ಸೊಂಪಾಗಿದೆ. ತೆಂಗಿನ ಮರ ಅಂತೂ ಒಳ್ಳೆ ಫಲ ಬಿಡ್ತಾ ಇದೆ, ಒಳ್ಳೆ ಇನ್ಕಮ್ ಇದೆ. ಬಾಳೆನೂ ಬೆಳೆದಿರೋ ತುಂಬ ಚೆನ್ನಾಗಿ ಒಳ್ಳೆ ಲಾಭ ಬಂದಿತ್ತು. ನೋಡಿ, ಇಂಟ್ರೆಸ್ಟ್ ಇದೋ ಕರೆ ಮಾಡಿ. ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದ.